ಹಾಯ್, ಎಲ್ರಿಗೂ ನಮಸ್ಕಾರ. ಸಿಂಪಲ್ ಆಗಿ ಒಂದು ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಸಣ್ಣ ಬೌಲಲ್ಲಿ ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತೆ, ಅದನ್ನು ತಗೊಳ್ಳಿ. ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದ್ಸರಿ ತೊಳ್ಕೋಬೇಕು. ಮತ್ತೆ ಸಬ್ಬಕ್ಕಿ ತಗೊಂಡಿರೋ ಬಟ್ಲಲ್ಲಿ ಒಂದು 4 ಬಟ್ಲಾಗುವಷ್ಟು ನೀರು ಹಾಕ್ಕೊಂಡು 1-2 ಅವರ್ ನೆನೆಸಿಟ್ಕೋಬೇಕು. ನೆನೆಸ್ಕೊಳ್ದೇನೂ ಮಾಡ್ಬೋದು, ನೆನೆಸಿದ್ರೆ ಬೇಗ ಬೇಯುತ್ತೆ. ಎರಡು ಅವರ್ ಆದ್ಮೇಲೆ ನೋಡಿ ಈ ತರ ನೆಂದಿರುತ್ತೆ. ಇದನ್ನ ಸ್ಟವ್ ಆನ್ ಮಾಡಿಕೊಂಡು ಕುದಿಯಕ್ಕೆ ಇಟ್ಕೊಳ್ಬೇಕು. ಸ್ವಲ್ಪ ಕಡಿಮೆ ಉರಿನಲ್ಲಿ ಕುದಿಸ್ಕೋಬೇಕು. ಒಂದು 10 ನಿಮಿಷಕ್ಕೆಲ್ಲ ಬೇಯುತ್ತೆ. ಈ ತರ ಬೆಂದಾದ್ಮೇಲೆ ಬೆಲ್ಲ ಕಾಯಿಸ್ಕೋಬೇಕು, ಶೋಧಿಸ್ಕೊಳ್ಳೋದಕ್ಕೋಸ್ಕರ. ಸಬ್ಬಕ್ಕಿ ಯಾವ ಬಟ್ಲಲ್ಲಿ ತಗೊಂಡಿದ್ವೋ ಅದೇ ಬಟ್ಲಲ್ಲಿ 2 ಬಟ್ಲಾಗುವಷ್ಟು ಬೆಲ್ಲ ಹಾಕ್ಕೊಂಡು ಬೆಲ್ಲ ಮುಳುಗುವಷ್ಟು ಒಂದು ಅರ್ಧ ಗ್ಲಾಸಲ್ಲಿ ನೀರು ಹಾಕ್ಕೋಬೇಕು. ಒಂದು ಅರ್ಧ ಗ್ಲಾಸಷ್ಟು ಬೆಲ್ಲ ಕರಗುವಷ್ಟು ಕರಗಿಸ್ಕೋಬೇಕು. ನೀರು ಹಾಕ್ತಾರ ಪಾಕ ಏನು ಬರಬೇಕಾಗಿಲ್ಲ. ಬೆಲ್ಲ ಕರಗಾಯಿತು, ಅದನ್ನು ಪಾಯಸದ ಪಾತ್ರೆಗೆ ಶೋಧಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಹಾಲು ಹಾಕೋಬೇಕು. ಕಾಯಿಸಿ ತಣ್ಣಗಾಗಿರೋ ಅಂತ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತೆ ಲಾಸ್ಟಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಯಾವುದಿದ್ರೆ ಅದು ಹಾಕ್ಕೋಬೋದು. ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀವಿ ನಾವು. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಫಸ್ಟ್ ಬಾದಾಮಿ, ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತೆ ದ್ರಾಕ್ಷಿ ಹಾಕ್ಕೋಬೇಕು. 1-2 ಸ್ಪೂನ್ ಅಷ್ಟು. ದ್ರಾಕ್ಷಿ ದಪ್ಪ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡಿಕೊಂಡು ಅದನ್ನು ಲಾಸ್ಟಲ್ಲಿ ಪಾಯಸಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಲಾಸ್ಟಲ್ಲಿ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆರೋಗ್ಯಕರವಾದ ಸಬ್ಬಕ್ಕಿ ಬೆಲ್ಲದ ಪಾಯಸ ರೆಡಿ ಆಯಿತು.